ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಲಾಂಗ್ ವಿಡಿಯೋ ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ. ಅದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಹಾಯ್ ಗಾಯ್ಸ್, ಇವತ್ತು ಲಾಂಗ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಇದು ವಾಯ್ಸ್ ಓವರ್ ಕೊಡೋಕ್ಕೆ 2 ಡೇಸ್ ಆಯಿತು. ಇದು 2 ಡೇಸ್ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸಮ್ ಇಶ್ಯೂಸಿಂದ ಆನ್ ಟೈಮ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾರ್ನಿಂಗು ಪಾಪುನ ಬಿಸಿಲು ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟೊಂದು ದಿನ ಆದಮೇಲೆ ಬಿಸಿಲು ನೋಡ್ತಾ ಇದ್ದೀನಿ. ಬರೀ ಥಂಡಿ ಥಂಡಿ ಥಂಡಿ, ಅಷ್ಟೊತ್ತಿಗೆ ಬಿಸಿಲೇ ಬರೋಲ್ಲ ಇವಾಗ. ಅವಳು ಸ್ವಲ್ಪ ಬಿಸಿಲಿಗೆ ಕಣ್ಣು ಬಿಡಲಿ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಎತ್ಕೊಂಡೋಗಿದೆ. ನಮ್ಮ ರೂಮೆಲ್ಲ ಇಷ್ಟು ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಅದಾದಮೇಲೆ ಬೇಬಿಗೆ D3 ಸಿರಪ್ ಹಾಕ್ಬಿಟ್ಟು ಮಲ್ಕೊಂಡ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನು ಈಸ್ಕೊಂಡು ಬಂದು ಅಮ್ಮ ಪಾಪನ ಆಟಾಡ್ಸ್ಕೊಂಡು ಕೂತಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಅವತ್ತಷ್ಟೇ ಇನ್ನೇನು ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಬ್ಲಾಗು. ನೆಕ್ಸ್ಟ್ ಡೇ ಎಲ್ಲನೂ ಎತ್ಕೊಂಡೋಗಿ ಆಚೆ ಕಡೆ ಒಣಗಾಕ್ತಿದ್ದೆ. ಆವತ್ತು ಬಿಸಿಲು ಬಂದಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಆಚೆ ಕಡೆ ಒಣಗಾಕ್ತಿದ್ದೆ. ಅದಾದಮೇಲೆ ಪಾಪುಗೆ ಅಮ್ಮ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿದ್ರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ತಲೆ ಬಾಚ್ಕೊಳ್ಳೋಣ ಅಂದ್ಬಿಟ್ಟು ಬಾಚ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಗೊತ್ತು ಇವಾಗ ಯಾವ ಥರ ಇರುತ್ತೆ ನಮ್ಮ ಫ್ರಸ್ಟ್ರೇಷನ್ ಆಗಲಿ ಮತ್ತೊಂದು ಎಲ್ಲ ಇವಾಗ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಥರ ನಮ್ಮ ಮೈಂಡು ಓಡ್ತಾ ಇರುತ್ತೆ. ಅದಾದಮೇಲೆ ತುಂಬ ಅಂದರೆ ತುಂಬ ನೆಗೆಟಿವ್ ಥಾಟ್ಸೇ ಇರುತ್ತೆ ಇವಾಗ ತಲೆಯಲ್ಲಿ. ಮತ್ತು ಕೂದಲೆಲ್ಲ ಉದುರೋಗ್ತಿರುತ್ತೆ. ನನಗಂತೂ ಕೂದಲು ಉದುರಲ್ಲ ಅಂತ ಅಂದ್ಬಿಟ್ಟು ಅದು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ಗೊತ್ತಾಯ್ತಿದೆ ನೋಡಿ, ಎಷ್ಟು ಕೂದಲು ಉದುರೋಗ್ತೈತೆ ಗೊತ್ತಾ. ಇವಾಗಂತೂ ತುಂಬ ನಗ್ತಾಳೆ. ಪಾಪು ನಮ್ಮನ್ನ ನೋಡಿ ನಕ್ಕಿದ್ರೆ ಕೂದಲು ಉದುರೋಗುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದೆಲ್ಲ ಇದು ಕಾಮನ್ನು. ಆಮೇಲೆ ನೋಡೋಣ, ಅದ್ರ ಬಗ್ಗೆ ಕೇರ್ ಮಾಡಿ. ಕೂದಲು ಬೆಳೆಯುತ್ತೆ ಯಾವತ್ತಿದ್ರೂ. ಈ ಸ್ಟೇಜ್ ಏನಿದೆ ಅದನ್ನು ಎಂಜಾಯ್ ಮಾಡಬೇಕು. ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಅವರು, ಯಾರು ಅಮ್ಮ ಮನೇಲಿದ್ದೀರಾ ಅವರು ಬಾಣ್ತನ ಚೆನ್ನಾಗಿ ಮಾಡ್ಕೊಳ್ಳಿ. ಯಾವುದೂ ಇವಾಗಲೇ ನಾನೇ ಮಾಡ್ತೀನಿ ಅಂತ ಎದ್ದು ಎಲ್ಲ ಹೋಗಬೇಡಿ. ಅದಾದಮೇಲೆ ಹಾಲು ಕೊಡ್ತು ಅಮ್ಮ. ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಒಂದು ವೀಡಿಯೋ ಅಂದರೆ ಪಾರ್ಸಲ್ ಬಂದಿತ್ತು ಅಲ್ವಾ, ಅದು ಶೂಟ್ ಮಾಡಬೇಕಾಗಿತ್ತು ವೀಡಿಯೋ. ಹಾಗಾಗಿ ಅದನ್ನು ಡ್ರೆಸ್ ಹಾಕ್ಕೊಂಡು ನೋಡ್ತಿದ್ದೆ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ ಇಷ್ಟ ಆಯಿತು. ಬಟ್ಟೆ ಎಲ್ಲ ನನ್ನ ಹತ್ರ ಯೆಲ್ಲೋ ಕಲರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದೆ. ಮತ್ತು 2 ಪೀಸ್ ಕುರ್ತಾ ಸೆಟ್ ತರಿಸಿದ್ದೆ, ಅದು ಚೆನ್ನಾಗಿ ಬಂದಿದೆ. ಅದಂತೂ ನನ್ನ ಫೇಸಿಗೆ ತುಂಬ ಹೈಲೈಟಾಗಿ ಕಾಣ್ತಾಯಿತ್ತು. ಯಾರಿಗೆಲ್ಲ ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲೋಗಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ DM-ಗೆ ಬರುತ್ತೆ. ಹಾಗೆ ಎಲ್ಲರೂ ಪರ್ಚೇಸ್ ಮಾಡ್ಕೋಬೋದು. ನನ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಬರೋದು. ಮತ್ತು ಸಖತ್ತು ಇಷ್ಟ ಆಗೋಯ್ತು ಈ ಡ್ರೆಸ್ ಮಾತ್ರ ನನಗಂತೂ. ಇವಾಗ ಆಚೆ ಹೋದರೆ ಸಖತ್ತು 700 650 ಎಲ್ಲ ಅಮೌಂಟ್ ಕೊಡಬೇಕು. ಮೀಶೋದಲ್ಲಿ ತುಂಬ ಅಫೋರ್ಡಬಲಾಗಿ ಕೊಡ್ತಿದ್ದಾರೆ. ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಹೋಗಿ ಆ ಲಿಂಕ್ ಅಂತ ಕಮೆಂಟ್ ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿದೆ. ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಎರಡೂ. ಅದಾದಮೇಲೆ ಏನೋ ಗೊತ್ತಿಲ್ಲ, ಅವತ್ತು ನಮ್ಮ ಮನೆ ದೇವ್ರದ್ದು ಆಂಟಿ ಮನೆ ದೇವರು ಎರಡೂ ಒಂದೇ. ಆಂಟಿ ಮನೆ ದೇವ್ರಿಗೆ ಹೋಗಿದ್ರು ಚೌಡಮ್ಮನ ದೇವಸ್ಥಾನಕ್ಕೆ. ಅವರು ಬಾಳೆಹಣ್ಣು ಮತ್ತು ಹೂವು ತಂದಿದ್ರು. ನಾನು ತಿನ್ನಲ್ಲ, ಬಟ್ ಅದು ತೆಗ್ದು ವಿಡಿಯೋ ಮಾಡಿಕೊಂಡೆ. ಎಂಥ ಪಾಸಿಟಿವ್ ಆಗಿ ನಮ್ಮ ಮನೆಗೆ ಬಂತಲ್ಲ ಪ್ರಸಾದ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ಟ್ಯಾಬ್ಲೆಟ್ಸ್ ಕೊಟ್ಟಿರಲ್ವ, ಟ್ಯಾಬ್ಲೆಟ್ಸ್ ತೊಗೊಂಡು ಆ್ಯಸ್ ಯೂಶುವಲ್ ಅಮ್ಮ ಬಟ್ಟೆ ತಂದು ಹಾಕಿದ್ರು. ಬಟ್ಟೆ ಎಲ್ಲ ಮರ್ಚ್ಕೊತಿದ್ದೆ. ಆಮೇಲೆ ಯಾರ್ಯಾರು ಸಿಂಗಲ್ ಪೇರೆಂಟ್ ಅಂದರೆ ಗಂಡ ಹೆಂಡ್ತಿ ಇಬ್ಬರೇ ಪಾಪು ನೋಡಿಕೊಂಡು ನಿಮ್ಮದೇನು ವರ್ಕ್ ಇದೆ ಅದನ್ನೆಲ್ಲ ಮಾಡ್ತಾ ಇರ್ತೀರ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಬಾಣ್ತನ ಎಲ್ಲ ಯಾರು ಮಾಡ್ದೇ ಇದ್ದಾಗ ಅವರು ಮಾಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ.
ಮತ್ತು ಅದು ಒಂಥರ ಲೈಫು ತುಂಬ ಚೆನ್ನಾಗಿರುತ್ತೆ. ನಾವು ಅಮ್ಮನ ಕೈಯಲ್ಲಿ ಮಾಡಿಸ್ಕೊಳ್ಳೋದು, ಅವ್ರಿಗೇನು ಬೇಕು ಅದನ್ನೆಲ್ಲ ತಿನ್ನೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಇರಬೇಕು ಕೂಡ. ಈ ಟೈಮಲ್ಲಿ ತುಂಬ ಕಟ್ಟುನಿಟ್ಟಾಗಿರಬೇಕು. ನಮ್ಮಿಂದ ಬೇಬಿಗೆ ಮಿಲ್ಕ್ ಸಪ್ಲೈ ಆಗೋದ್ರಿಂದ ಅವ್ರಿಗೇನೇ ಒಂಚೂರು ಪ್ರಾಬ್ಲಮ್ ಆದ್ರೂ ಆಗಲ್ಲ. ಅದಾದಮೇಲೆ ನಾನು ವೈಪ್ಸು ಇದೇ ಯೂಸ್ ಮಾಡೋದು. ಯಾರಿಗೆಲ್ಲ ಬೇಕೋ ಅದೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಮತ್ತು ನೀರು ಕುಡ್ಕೊಂಡು ಕೂತಿದ್ದೆ. ನೀರು ತುಂಬ ಇಂಪಾರ್ಟೆಂಟು. ನೀರು ಇವಾಗಲೂ ಕುಡಿಬೇಕು ಮತ್ತು ಪ್ರೆಗ್ನೆನ್ಸಿಲಿರೋರು ಕುಡಿಬೇಕು. ನಾನು ಹೋದ ವಿಡಿಯೋದಲ್ಲೂ ಹೇಳಿದ್ದೆ, ನಾನಂತೂ ನೀರೇ ಕುಡಿತಿರ್ಲಿಲ್ಲ ಪ್ರೆಗ್ನೆಂಟ್ ಇದ್ದಾಗ. ಪ್ಲೀಸ್ ನೀರು ಕುಡೀರಿ, ಅದು ತುಂಬ ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ. ತುಂಬ ಸ್ಟ್ರೆಂತಾಗಿರ್ಬೋದು, ಅಷ್ಟೇ ನಾನು ಹೇಳೋದು. ಅದಾದಮೇಲೆ ಪಾಪು ರೂಮಲ್ಲೇ ಇದ್ದಿದ್ದು ಅವಳಿಗೂ ಬೋರ್ ಆಗುತ್ತೆ, ಅವಳಿಗೂ ಅಷ್ಟೇ ನೋಡೋದು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸಿಡಿನೂ ಮಾಡ್ತಿಲ್ಲ ಅಂತ ಎತ್ಕೊಂಡು ಆಚೆ ಕಡೆ ಓಡಾಡ್ತಿದ್ದೆ. ಇಷ್ಟೇ ಇವತ್ತಿನ ಲಾಗು, ಇಷ್ಟೇ ಇವತ್ತಿನ ದಿನ. ಇವತ್ತಿನ ದಿನದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬರು ಕೇಳಿದರು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು. ಮಾಡ್ತೀನಿ, ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಸ್ಟೇ ಟ್ಯೂನ್. ಬಾಯ್.